ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇದು ಯುಗಾದಿ ಹಬ್ಬದ ಬ್ಲಾಗು. ಅವತ್ತಿನ ದಿವಸ ನಾನು ಫುಲ್ ವಿಡಿಯೋನ ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ಒಂದು ಸಣ್ಣ ಸಣ್ಣ ಹಬ್ಬದ ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತೊಂದು ಸುಂದರವಾದ ಕಲರ್ಫುಲ್ ರಂಗೋಲಿಯನ್ನು ಬಿಡಿಸಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ವೀವರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಬ್ಬ ಅಂದ ತಕ್ಷಣ ಮನೆ ಮುಂದೆ ಮಾವಿನ ತೋರಣ, ಬಾಳೆಕಂಬ ಮತ್ತು ಮನೆ ಮುಂದೆ ಒಂದು ಸುಂದರವಾದ ಕಲರ್ಫುಲ್ ಆಗಿರೋ ಒಂದು ರಂಗೋಲಿಯನ್ನು ಬಿಡಿಸಿದ್ರೆ ಮನೆಗೆ ತುಂಬಾ ಕಳೆಯನ್ನು ತಂದುಕೊಡುತ್ತೆ. ಸೊ ಈ ರೀತಿ ನಾನು ಹಬ್ಬನ ಆಚರಣೆ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇವತ್ತು ಪೂಜೆಯನ್ನು ಮಾಡಿದರು. ಅಡುಗೆ ಬಂದು ಹೋಳಿಗೆ ಮಾಡಿದ್ದೆ, ಬಿಳಿಯನ್ನ, ಒಬ್ಬಟ್ಟು ಸಾರು, ಚಿತ್ರಾನ್ನ, ಮೊಸರನ್ನ, ಉದ್ದಿನ ವಡೆ, ಬೀನ್ಸು, ಕ್ಯಾರೆಟು ಪಲ್ಯ ಮಾಡಿದೆ. ನಂತರ ಕೋಸಂಬರಿ, ಇದಿಷ್ಟು ಅಡುಗೆಯನ್ನು ಮಾಡಿದೆ. ಎಡೆ ಹಾಕಿ ಧೂಪ ದೀಪ ನೈವೇದ್ಯವನ್ನೆಲ್ಲ ತೋರಿಸಿ ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಿ ಈ ರೀತಿ ಪೂಜೆಯನ್ನು ನಮ್ಮ ಮನೆಯವರು ಮಾಡಿದ್ದಾರೆ. ಸೊ ಪೂಜೆ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡಿದ್ವಿ. ಸೊ ಸಂಜೆ ಚಂದ್ರ ಕಾಣಿಸ್ತಾನೆ ಅಂತ ತುಂಬಾ ಆತುರದಿಂದ ನಾವು ಎದುರು ನೋಡ್ತಾ ಇದ್ವಿ. ಆದರೆ ಅವತ್ತಿನ ದಿವಸ ಕಾಣಿಸ್ಲಿಲ್ಲ. ಮಾರನೇ ದಿವಸ ಚಂದ್ರ ದರ್ಶನವೂ ಸಹ ಮಾಡ್ಕೊಂಡ್ವಿ. ನಾನಿಲ್ಲಿ ತೋರಿಸಿದ್ದೀನಲ್ವ, ತುಂಬ ಚೆನ್ನಾಗಾಯಿತು. ಸೊ ನೀವು ಯಾವ ರೀತಿ ಆಚರಣೆ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಯುಗಾದಿ ಹಬ್ಬದ ಬ್ಲಾಗು. ಇದು ಮಾರನೇ ದಿವಸದ ಬ್ಲಾಗು. ಇವತ್ತೂ ಒಂದು ಈ ರೀತಿ ನನ್ನ ಮಗಳು ರಂಗೋಲಿಯನ್ನು ಬಿಡಿಸಿದ್ದಾಳೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇವತ್ತು ನಾನು ಪಚ್ಕರ್ಪೂರ ಇರುತ್ತಲ್ಲ, ಅದನ್ನು ದೀಪಕ್ಕೆ ಪ್ರತಿ ದಿವಸ ದೀಪಕ್ಕೂ ಹಾಕ್ಬೋದು. ಇಲ್ಲ ಮಂಗಳವಾರ, ಶುಕ್ರವಾರ, ಸೋಮವಾರ, ಶನಿವಾರ ಈ ಥರ ವಾರದ ದಿವಸನೂ ಹಾಕಬಹುದು. ಈ ಥರ ದೀಪಕ್ಕೆ ಪಚ್ಕರ್ಪೂರನ ಹಾಕಿ ದೀಪ ಹಚ್ಚಿ ದೀಪಕ್ಕೆ ಮತ್ತು ದೇವ್ರ ಫೋಟೋಗೆಲ್ಲನೂ ಹೂವು ಇಟ್ಟು ನನ್ನ ಯಥಾಶಕ್ತಿಗೆ ನಾನು ಪೂಜೆಯನ್ನು ಮಾಡಿದ್ದೀನಿ. ಬರೀ ಪೂಜೆ ಒಂದು 5 ನಿಮಿಷ ಮಾಡಿ ಮುಗಿಸೋದಿಲ್ಲ ನಾನು. ಕೆಲವೊಂದು ಶ್ಲೋಕಗಳಿರುತ್ತೆ, ಅವನ್ನು ನಾನು ಪಠನೆ ಮಾಡ್ತಾ ಇರ್ತೀನಿ. ಅಷ್ಟೇ ಅಲ್ಲದೆ ನಾನು ಇಡೀ ಮನೆಯೆಲ್ಲ ವೈಬ್ರೇಷನ್ ಆಗೋಕ್ಕೆ ಹನುಮಾನ್ ಚಾಲೀಸನ ಆಡಿಯೋ ಮುಖಾಂತರ ನಾನು ಕೇಳ್ತಾ ಇರ್ತೀನಿ, ಮನೆಯಲ್ಲೇ ಹಾಕ್ಬಿಡ್ತೀನಿ. ಇದರಿಂದ ನಮಗೆ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಅದು ಇರುತ್ತೆ. ಸೊ ಈ ರೀತಿ ಇವತ್ತು ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಹಬ್ಬ ಮುಗಿದ ನಂತರ ಮಾರನೇ ದಿವಸನೇ ವರ್ಷದಡ್ಗು ಅಂತೇಳ್ಬಿಟ್ಟು ಎಲ್ಲರೂ ಮಟನ್ ಊಟನ ಮಾಡ್ತಾ ಇರ್ತಾರೆ. ನಮ್ಮ ಮನೆಯವ್ರಿಗೂ ಮಟನ್ ಅಂದ್ರೇ ತುಂಬ ಇಷ್ಟ. ಹಸ್ಬೆಂಡ್ಗೆ ಏನಿಷ್ಟನೋ ಆ ಒಂದು ಅಡುಗೆನೇ ನಾನು ಅವ್ರಿಗೆ ಮಾಡಿ ಬಡಿಸ್ತಾ ಇರ್ತೀನಿ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗಿರುತ್ತದೆ. ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಮಾಡೋದ್ರಿಂದ 100 ವರ್ಷ ಕಾಲ ಚೆನ್ನಾಗಿ ಬಾಳಿ ಬದುಕಬಹುದು. ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಈಗೋ ಅನ್ನೋದು ಇರೋದಿಲ್ಲ. ಸೊ ಇವತ್ತು ನಾನು ಮಟನ್ ಸಾರು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಸ್ಟವ್ ಆನ್ ಮಾಡಿ ನಾನು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಟನ್ ಪೀಸಸನ್ನು ಫಸ್ಟೇ ಎಲ್ಲ ತೊಳೆದಿಟ್ಕೊಂಡಿದ್ದೆ ಚೆನ್ನಾಗಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಬಾಡಿಸ್ಕೊಂಡಿದ್ದೀನಿ. ಮಟನ್ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೇಯಲು ಇಟ್ಟಿದ್ದೀನಿ. ಒಂದು 7-8 ವಿಷಲ್ ಬಂದರೆ ಸಾಕು, ಮಟನ್ನು ಬೆಂದಿರುತ್ತೆ. ಈಗ ಮಟನ್ ಸಾರಿಗೆ ಬೇಕಾಗಿರುವ ಮಸಾಲೆನ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಇದು ತುಂಬ ಖಾರ ಇದೆ, ಹಾಗಾಗಿ ನಾನು ಸ್ವಲ್ಪನೇ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ರುಬ್ಕೊಳಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಫೈನಾಗಿ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಮಸಾಲೆ ರುಬ್ಕೊಂಡಾಗಿದೆ, ರೆಡಿಯಾಗಿದೆ.
ಮಟನ್ನು ಸಹ ಬೆಂದಿತ್ತು. ಈಗ ಸಾರು ಮಾಡ್ತಾಯಿದ್ದೀನಿ. ಮಟನ್ ಮೀಡಿಯಮ್ ಆಗಿರೋದ್ರಿಂದ ಬೇಗ ಬೆಂದಿದೆ. ಬಲ್ತಿರೋ ಮಟನ್ ಆಗಿದ್ದರೆ ಸ್ವಲ್ಪ ಇನ್ನೂ ಜಾಸ್ತಿನೇ ಟೈಮ್ ತೊಗೊಳತ್ತೆ. ಯಾಕಂದರೆ ಎಷ್ಟೋ ಸಲ ನಾನು ಎರಡೆರಡು ಸಲ ಮಟನನ್ನು ಬೇಯಿಸಿರೋ ಪರಿಸ್ಥಿತಿನೂ ಇದೆ. ಸೊ ಈಗ ಸಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫಸ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಪೀಸು ಚಕ್ಕೆ ಮತ್ತು ಬಿರಿಯಾನಿ ಎಲೆನ ಹಾಕ್ಕೊಂಡಿದ್ದೀನಿ. ನಂತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ನಂತರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನೂ ಸಹ ಹಾಕ್ಕೊಂಡು ಲೈಟಾಗೆ ಬಾಡಿಸ್ಕೊಂಡು ಈಗ ಬೆಂದಿರೋ ಮಟನನ್ನು ಹಾಕ್ಕೊಂಡು ಇನ್ನೊಂದು ಸತಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಿದ್ದೀನಿ. ಈಗ ನಾವು ಫಸ್ಟೇ ರುಬ್ಕೊಂಡಿದ್ವಲ್ಲ ಮಟನ್ ಮಸಾಲೆ, ಕಾಯಿ ಮಸಾಲೆ, ಅದನ್ನು ಹಾಕ್ಕೊಂಡು ಚೆನ್ನಾಗೆ ಬಾಡಿಸ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗೋ ತನಕನೂ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಮಟನ್ ಬೇಯಿಸ್ಕೊಂಡಿರೋ ಸೂಪ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದೇ ಒಂದು ವಿಷಲನ್ನು ಬರ್ಸಿದ್ರೆ ಸಾಕು. ಟೇಸ್ಟಿಯಾಗಿರೋ ಎಮ್ಮಿ ಮಟನ್ ಸಾರು ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಗೀ ರೈಸ್ ಮಾಡಿದ್ದೆ, ಸೊ ಅದನ್ನು ನಾನೇನು ಶೇರ್ ಮಾಡ್ಕೊಂಡಿಲ್ಲ. ಸೊ ಗೀ ರೈಸ್ ಜೊತೆ ಮಟನ್ ಸಾರು ಆಹಾ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಅಮ್ಮ ಹೊಟ್ಟೆ ಹಸಿತಿದೆ ನನಗೆ ಊಟ ಹಾಕ್ಕೊಡು ಅಂದರು. ಸೊ ಮಕ್ಳಿಗೂ ಇಲ್ಲಿ ಹಾಕ್ಕೊಟ್ಟಿದ್ದೀನಿ. ತಿಂದುಬಿಟ್ಟು ಸಖತ್ತಾಗಿದೆ ಅಮ್ಮ, ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು. ಇದಾಗಿತ್ತು ನನ್ನ 2 ದಿನದ ಬ್ಲಾಗ್ ರೊಟೀನು. ನಿಮಗೇನಾದರೂ ಸ್ವಲ್ಪನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನಾಳೆ ನಾನು ಹಾಸ್ಪಿಟ್ಲಿಗೆ ಬೇರೆ ಹೋಗ್ತಾ ಇದ್ದೀನಿ. ಯಾಕಂದರೆ MRI ಸ್ಕ್ಯಾನು, ಎಕ್ಸ್ರಾ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಡಾಕ್ಟ್ರು ಮಾಡ್ಸೋಕ್ಕೆ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿಸಿ ಅವ್ರಿಗೆ ಬೇರೆ ತೋರಿಸ್ಬೇಕು. ಮತ್ತು ಒಂದು 3-4 ದಿವಸ ನಾನು ಓಡಾಡೋ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನಾನು ಒಂದು 3-4 ದಿವಸ ಬ್ಲಾಗನ್ನು ನಾನು ಹಾಕೋಕ್ಕೆ ಆಗೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಮನುಷ್ಯನಿಗೆ ಆರೋಗ್ಯ ಸರಿ ಇರಬೇಕು ವ್ಯೂವರ್ಸ್. ಆರೋಗ್ಯ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೆ ಹೇಳೋದು, ದಯವಿಟ್ಟು ಆರೋಗ್ಯದ ಕಡೆ ನೀವು ಸಹ ಸಣ್ಣ ಪುಟ್ಟ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಈಗಲೇ ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಬಾಯ್.